ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಮಳೆಗಾಲದಲ್ಲಿ ಮಲೆನಾಡಲ್ಲಿ ಒಂದು ಪತ್ರೊಡೆ ಮಾಡ್ತೀವಿ. ಅದು ಮರಗೆಸ, ಮರದ ಮೇಲೆ ಬಿಡೋವಂಥದ್ದು. ಆ ಎಲೆನ ತೊಗೊಂಡು, ಕೆಸುವಿನ ಎಲೆನೇ ಅದು ಮರದ ಮೇಲೆ ಹಬ್ಕೊಂಡು ಹೋಗಿ ಬಿಡುತ್ತೆ. ಈ ಟೈಮಲ್ಲಿ ಸಿಗುತ್ತೆ ಅದು. ಅದರಿಂದ ಒಂದು ಪತ್ರೊಡೆ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲಿಗೆ ಮುಕ್ಕಾಲು ಪಾವಾಗಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾನು 9 ಎಲೆಗೆ ಆಗೋಷ್ಟು ಮಾಡ್ಕೊಳ್ತಾಯಿದ್ದೀನಿ. ಮುಕ್ಕಾಲು ಪಾವು ಅಕ್ಕಿಗೆ 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ತೊಗರಿಬೇಳೆ ಹಾಕಿ ಕ್ಲೀನಾಗಿ ತೊಳೆದು ರಾತ್ರಿನೇ ನೆನೆ ಇಟ್ಟಿದ್ದೆ. ನಿಮಗೆ ಜಾಸ್ತಿ ಎಲೆ ಬೇಕು, ಕಮ್ಮಿ ಎಲೆ ಬೇಕು ಅಂದರೆ ಕಮ್ಮಿ ಅಕ್ಕಿನ ನೆನೆಸ್ಕೊಳ್ಳಿ. ನನಗೆ ಇಷ್ಟು ಮುಕ್ಕಾಲು ಪಾವು ಸಾಕು 9 ಎಲೆಗೆ ಆಗೋಷ್ಟು. ನೆನೆಸಿಟ್ಟಂಥ ಅಕ್ಕಿ, ಕಡಲೆಬೇಳೆ, ತೊಗರಿಬೇಳೆ 2 ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಅರ್ಧ ಹೋಳು ತೆಂಗಿನಕಾಯಿನೂ ಸಹ ಸೇರಿಸ್ಕೊಳ್ತಿದ್ದೀನಿ. ಮತ್ತು ಒಂದು ಚಿಕ್ಕದಾಗಿ ಮಸಾಲೆನ ಹುರ್ಕೋಬೇಕಾಗತ್ತೆ. 2 ಸ್ಪೂನು ಸಾಂಬಾರು ಬೀಜ, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಜೀರಿಗೆ ಮತ್ತು 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಹುರಿಯೋಕ್ಕೆ ಕಡಲೆಬೇಳೆ ಹಾಕ್ಕೊಂಡಿಲ್ಲ, ನೆನೆಸಕ್ಕೆ ಹಾಕ್ಕೊಂಡಿದ್ದೆ. ನೋಡಿ, ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡು ಹುರಿದಂತಹ ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಂಡು ಒಂದು ನಿಂಬೆಹಣ್ಣು ಗಾತ್ರದಷ್ಟು, ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಳಿನ ತೊಗೊಂಡಿದ್ದೀನಿ. ನಿಮಗೆ ಹುಳಿ ಸ್ವಲ್ಪ ಮುಂದೆ ಇದ್ದರೆ ಒಳ್ಳೆಯದು, ಬಾಯಿ ಕೆರ್ತಾ ಬರುತ್ತೆ. ಇದು ಮರಗೆಸ ಸ್ವಲ್ಪ ನೋಡಿಬಿಟ್ಟು ಜಾಸ್ತಿನೇ ಹಾಕ್ಕೊಳ್ಳಿ. ಮತ್ತು ನೀವು ನಿಂಬೆ ರಸ, ಹೆರಳಿ ರಸ ಅಥವಾ ಹುಣಸೆ ರಸ ಆ್ಯಡ್ ಮಾಡ್ಕೊಳ್ಳೋದಾದರೂ ಮಾಡ್ಕೋಬೋದು. ಮತ್ತು 2 ಕಾಳು ಇಂಗು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಬರ್ಬೇಕಾಗತ್ತೆ. ಎಲೆನ ತೊಳೆದು ಕ್ಲೀನಾಗಿ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ತೊಳ್ಕೊಳ್ಳಿ ಫ್ರೆಂಡ್ಸ್. ಎಲೆನ ಸ್ವಲ್ಪ ಕಡಿತ ಕಮ್ಮಿ ಆಗುತ್ತೆ. ಇದನ್ನು ಕ್ಲೀನ್ ಮಾಡಬೇಕಾದ್ರೆ ಎಲೆನ 1 ಸ್ಪೂನು ತೆಂಗಿನೆಣ್ಣೆಗೆ 1/4 ಟೀ ಸ್ಪೂನ್ ಆಗೋಷ್ಟು ನಿಂಬೆ ರಸನ ಆ್ಯಡ್ ಮಾಡ್ಕೊಂಡು ಕೈಗೆ ಸವರ್ಕೊಂಡು ಎಲೆನ ಕ್ಲೀನ್ ಮಾಡ್ಕೊಳ್ಳಿ. ಕಡಿತ ಬರಲ್ಲ ಆವಾಗ. ಇದು ಎಲೆ ಕ್ಲೀನ್ ಮಾಡಬೇಕಾಗಿರೋ ಒಂದು ಟಿಪ್ಸು. ತುಂಬ ಕಡಿತ ಬರುತ್ತೆ ಮರಗೆಸ. ಮಾಮೂಲಿ ಕೆಸ ಮಾಡ್ತೀವಲ್ಲ, ಸಾಂಬಾರೆಲ್ಲ ಕೆಸ, ಅದರಂಗಿರೋದಿಲ್ಲ. ಇದು ಸ್ವಲ್ಪ ತುರಿಕೆ ಜಾಸ್ತಿ ಇರುತ್ತೆ. ನೋಡ್ಬಿಟ್ಟು ಅದಕ್ಕೆ ಹುಳಿನ ಸ್ವಲ್ಪ ಮುಂದೆ ಹಾಕ್ಕೋಬೇಕು. ರುಬ್ಲಿಕ್ಕೂ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕಬೇಕಾದ್ರೂ ಸಹ ನಾನು ಹೆರಳಿ ಹುಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಡಿತ ಇರುತ್ತೆ. ಇದು ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ಖಾರ ಮತ್ತು ಉಪ್ಪು ಸ್ವಲ್ಪ ಮುಂದೆ ಇದ್ದರೆ ಕಡಿತ ಬರಲ್ಲ. ನೋಡಿ, 9 ಎಲೆ ತೊಗೊಂಡಿದ್ನಲ್ಲ, ಒಂದೇ ಸಮ ಸಿಕ್ಕಿದೆ ನನಗೆ. ಅದನ್ನು ಒಂದು ಮುಖ ನಮ್ಮ ಕಡೆ, ಇನ್ನೊಂದು ಎಲೆ ಎದುರು ಮುಖ ಮಾಡಿಕೊಂಡು ಎದುರು ಬದುರು ಮುಖವಾಗಿ ಈ ಥರ ನಾವು ರುಬ್ಬಿದಂತಹ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ನೊರಿಬೇಕಾಗುತ್ತೆ. ನೋಡಿ, ಒಂದೇ ಸಮ ಸಿಕ್ಕಿದೆ. ದೊಡ್ಡದು ಚಿಕ್ಕದು ಸಿಕ್ಕಿದರೆ ಅಡ್ಜಸ್ಟ್ ಮಾಡಿ ಮಧ್ಯೆ ಇಟ್ಬಿಟ್ಟು ಈ ಹಿಟ್ಟನ್ನು ಸವರ್ಕೋಬೇಕಾಗತ್ತೆ. ನೋಡಿ, ಹಿಟ್ಟನ್ನು ತೆಳ್ಳಗೆ ಮಾಡ್ಕೋಬೇಡಿ, ಗಟ್ಟಿ ಇರಲಿ. ತೆಳ್ಳಗಾದರೆ ಒರಿಲಿಕ್ಕೆ ಬರಲ್ಲ. ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿ ಇರಲಿ. ನೋಡಿ, ಎಲ್ಲ ಈ ಥರ 4 ಮೂಲೆಗೂ ಹಾಕ್ಕೊಂಡು ಎಲ್ಲೂ ಬಿಡಬಾರ್ದು, ಎಲೆ ಹಸಿರು ಕಾಣಬಾರ್ದು. ಆ ಥರನ ನಾವು ರುಬ್ಬಿದ್ದಂತಹ ಮಿಶ್ರಣನ ನೋಡಿದ್ಬಿಟ್ಟು 20 ನಿಮಿಷಗಳ ಕಾಲ ಹಬೆ ಪಾತ್ರೆಯಲ್ಲಿ, ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಮತ್ತು ಮಿಕ್ಕಂತಹ ಮಿಶ್ರಣನ ವೇಸ್ಟ್ ಮಾಡೋಂಗಿಲ್ಲ. ಈ ಶಾಲು ಫ್ರೈಗೆ ಹಾಕ್ಕೊಂಡು ಉಳಿದಿರುತ್ತಲ್ಲ ರುಬ್ಬಿದಂತಹ ಅಕ್ಕಿದು ಮಿಶ್ರಣ, ನೋಡಿ ಈಗೂ ತಿನ್ಬೋದು ತುಪ್ಪ ಹಾಕ್ಕೊಂಡು. ನಾನು ಸ್ವಲ್ಪ ಕೊಬ್ಬರೆಣ್ಣೆ ಹಾಕ್ಕೊಂಡು ಒಂದು 5ರಿಂದ 6 ಸ್ಪೂನು ಕೊಬ್ಬರೆಣ್ಣೆ ಹಾಕ್ಕೊಂಡು ಇದನ್ನು ಮಿಕ್ಕಂತಹ ಅಕ್ಕಿ ಹಿಟ್ಟಿನ ಮಿಶ್ರಣ ಹಾಕ್ಕೊಂಡು ಇದು ಶಾಲು ಫ್ರೈ ಮಾಡ್ತೀನಿ. ಸಖತ್ತಾಗಿ ಬರುತ್ತೆ. ಒಮ್ಮೆ ಮಾಡಿ ನೋಡ್ಕೊಳ್ಳಿ. ಹೀಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು. ಹೀಗೆ ತಿನ್ನೋದಾದರೂ ಕೊಡಿ. ನೋಡಿ, ಈ ಥರ ಫ್ರೈ ಮಾಡಿದ್ರೆ ಅಂತೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್. ನೀವು ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಮಿಕ್ಕಿರುತ್ತಲ್ಲ ರುಬ್ಬಿದಂಥ ಅಕ್ಕಿದು ಮಿಶ್ರಣ, ಒಂದು ಸ್ವಲ್ಪ ಕೊಬ್ಬರೆಣ್ಣೆಲಿ ಫ್ರೈ ಮಾಡಬೇಕು. ಬೇರೆ ಎಣ್ಣೆಗಳಿಗಿಂತ ಕೊಬ್ಬರೆಣ್ಣೆಲಿ ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ಕಟ್ ಮಾಡ್ಕೊಂಡು ತಿಂತಾಯಿದ್ರೆ ಸಂಜೆ ಟೈಮು, ಬೆಳಗ್ಗೆಗೆ ಒಂದು ತಿಂಡಿ, ಸೂಪರ್ ತಿಂಡಿ ಅಂತಲೇ ಹೇಳ್ಬೋದು. ವರ್ಷಕ್ಕೊಮ್ಮೆ ತಿಂದರೆ ತುಂಬಾ ಒಳ್ಳೆಯದು. ಹೊಟ್ಟೆ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ನೀವೊಮ್ಮೆ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.